ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕರೆಂಟ್ ಮಾರ್ಕೆಟಲ್ಲಿ 2026 ಇವಾಗ ಬೆಸ್ಟ್ ಮ್ಯೂಚುವಲ್ ಫಂಡ್ಸು ಯಾವ್ಯಾವ ಇದ್ದಾವೆ, ಸೊ ಅದರ ಬಗ್ಗೆ ಡೀಟೇಲಾಗಿ ಹೇಳಿಕೊಡ್ತೀನಿ. ಓಕೆ, ಈಗ ನೋಡಿ, ನಾನು ಅದಕ್ಕೆ ಒಂದು PPT ರೆಡಿ ಮಾಡಿದ್ದೀನಿ. ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಇನ್ 2026. ಓಕೆ, ಸೊ ಇಲ್ಲಿ ಕೆಳಗಿನ ಸ್ಲೈಡಲ್ಲಿ ನೋಡಿ. ಓಕೆ, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ನಾನು ಎನಲೈಸ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಫಸ್ಟ್ ಒಂದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡು. ಓಕೆ, ಇದು ತುಂಬ ಆಕ್ರಮಣಕಾರಿ ಬೆಳವಣಿಗೆ ಇದೆ. ಮೀನ್ಸ್ ಫೋಕಸ್ ಆನ್ ಅಗ್ರೆಸಿವ್ ಆಲ್ಫಾ ಜನ್ರೇಷನ್ಸ್, ಅದರಲ್ಲಿ ಇದು ತುಂಬ ಫೋಕಸ್ ಮಾಡ್ತಾ ಇದೆ. ಓಕೆ, ತುಂಬ ಚೆನ್ನಾಗಿ ಇದ್ರದ್ದು ಗ್ರೋತ್ ಇದೆ. ಓಕೆ, ಅದೇ ಥರ DSP ಲಾರ್ಜ್ ಕ್ಯಾಪ್ ಫಂಡ್, ಇದು ಮಾರುಕಟ್ಟೆ ಇಳಿಕೆಯಿಂದ ನಿಮಗೆ ರಕ್ಷಣೆ ಕೊಡುತ್ತೆ. ಮೀನ್ಸು ಇದು ನಿಮಗೆ ಸುಪೀರಿಯರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಡ್ಯೂರಿಂಗ್ ವೋಲ್ಟಾಲಿಟಿ. ಮೀನ್ಸ್ ಇದು ನಿಮಗೆ ಡಿಫೆನ್ಸ್ ಸೆಕ್ಟರ್ಸಲ್ಲಿ ಮತ್ತು ಆಲ್ಮೋಸ್ಟು ನಿಮಗೆ ಮಾರುಕಟ್ಟೆ ಸ್ವಲ್ಪ ಡೌನ್ ಆಗ್ತಾ ಇರ್ತಲ್ಲ, ಆ ಟೈಮಲ್ಲಿ ಅದು ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದು DSP ಲಾರ್ಜ್ ಕ್ಯಾಪ್ ಫಂಡು. ಓಕೆ, ಇದು ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನೀವು ಎಲ್ಲರೂ ಕೇಳಿರ್ತೀರ HDFC ಮಿಡ್ ಕ್ಯಾಪ್ ಫಂಡು. ಓಕೆ, ಇದು ತುಂಬ ಬ್ಯಾಲೆನ್ಸ್ಡ್ ಫಂಡ್ ಇದೆ. ಮೀನ್ಸು ಇದು ನಿಮಗೆ ಇತ್ತಾಗೆ ಲಾರ್ಜ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡಿರ್ತಾರೆ, ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಎರಡೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಓಕೆ, ಇದು ಚೆನ್ನಾಗಿದೆ. ನೀವು ಈ ಮೂರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋಗೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟಿಗೆ, ನಿಮಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಅದರದ್ದು ಜಸ್ಟ್ ಬಾರ್ ಚಾರ್ಟ್ ಕೊಟ್ಟಿದ್ದೀನಿ. ನಿಪಾನ್ 80% ಇದಾಗ್ತಾ ಇದೆ ಕಂಪೇರ್ ಮಾಡಿದರೆ. DSP 70%, HDFC ಮಿಡ್ ಕ್ಯಾಪ್ ಫಂಡು 90% ಇದೆ. ಸೊ ನೀವು ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಮತ್ತು ನೀವು ನಿಮ್ಮ ಫೈನಾನ್ಸರ್ ಅಡ್ವೈಸರ್ ತೊಗೊಂಡು ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟು ಕಂಪ್ಯಾರಿಸನ್ ನೋಡಿದರೆ, ಓಕೆ, ರಿಸ್ಕು ಮತ್ತು ರಿಟರ್ನ್ ಕಂಪ್ಯಾರಿಸನ್ ನೋಡಿದರೆ HDFC ಬ್ಯಾಂಕ್ ಚೆನ್ನಾಗಿದೆ. HDFC ಮಿಡ್ ಕ್ಯಾಪ್ ಫಂಡು, ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ನಾನು ನಿಮಗೆ ಜಸ್ಟ್ ಫಾರ್ ಮೈ ನಾಲೆಡ್ಜ್ ಸೈಕ್ ನೀವು ಯಾವ ಥರ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಪೋರ್ಟ್ಫೋಲಿಯೋ ಯಾವ ಥರ ಇರಬೇಕಂದ್ರೆ, ಇಲ್ಲಿ ನೋಡಿ, ಫಸ್ಟ್ ಆಲ್ಮೋಸ್ಟ್ 40% ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ, 30% ಮಿಡ್ ಕ್ಯಾಪ್ ತೊಗೊಳ್ಳಿ, 30% ಸ್ಮಾಲ್ ಕ್ಯಾಪ್ ತೊಗೊಳ್ಳಿ. ಓಕೆ, ಈ ಥರ ನಿಮ್ಮದು ಫಂಡು ಅಲೋಕೇಶನ್ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಇದನ್ನು ನೀವು ಟ್ರೈ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಎ ಫೈನಲ್ ಅಡ್ವೈಸ್. ನೀವು ನಿಮಗೆ ಗೊತ್ತಿರೋ ಫೈನಾನ್ಸ್ ಅಡ್ವೈಸರ್ ಹತ್ರ ಕೇಳಿ, ಅವರು ಅದಕ್ಕಿಂತ ಚೆನ್ನಾಗಿ ಏನಾರು ಅಡ್ವೈಸ್ ಕೊಟ್ಟರೆ ಅದನ್ನು ಫಾಲೋ ಮಾಡ್ಬೋದು. ಓಕೆ, ಸೊ ಇದು ಈ ಥರ ನೀವು ಅಲೋಕೇಶನ್ ಮಾಡಿದರೆ ನಿಮ್ಮದು ಫಂಡು ತುಂಬ ಗ್ರೋತ್ ಆಗಿ ಬೆಳೆಯುತ್ತೆ. ಓಕೆ, ಓಕೆ, ಅದೇ ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ. ಓಕೆ, ನೀವು ನಿಮ್ಗೆ ಗೊತ್ತಿರುವ ಆರ್ಥಿಕ ಸಲಹೆಗಾರನ್ನು ನೀವು ಭೇಟಿ ಮಾಡಿ ಅವ್ರ ಹತ್ರ ಸಲಹೆ ತೊಗೋಬೋದು. ಓಕೆ, ಬಿಫೋರ್ ಇನ್ವೆಸ್ಟಿಂಗ್ ಲಾರ್ಜ್ ಫಂಡ್ಸ್. ಓಕೆ, ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸೊ ಅವ್ರ ಹತ್ರ ಫಸ್ಟು ನೀವು ಅವ್ರ ಹತ್ರ ಸಲಹೆ ತೊಗೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಓಕೆ, ಮತ್ತು ನೀವು ಹೂಡಿಕೆ ತುಂಬ ಲಾಂಗ್ ಟರ್ಮ್ ಇದ್ದರೆ ನಿಮಗೆ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ನಾಟ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಬೆಟರ್. ಓಕೆ, ಮತ್ತು ನಿಮ್ಮದು ಪೋರ್ಟ್ಫೋಲಿಯೋ ಸ್ವಲ್ಪ ಡೈವರ್ಸಿಫೈ ಇರಲಿ. ಮೀನ್ಸು ನೀವು ಓನ್ಲಿ ಒನ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಒಂದು 5 ಲಾರ್ಜ್ ಕ್ಯಾಪು, 1-2 ಮಿಡ್ ಕ್ಯಾಪು, 1-2 ಸ್ಮಾಲ್ ಕ್ಯಾಪು, ಈ ಥರ ನೀವು ಡೈವರ್ಸಿಫೈ ಮಾಡಿದರೆ ನಿಮಗೆ ಚೆನ್ನಾಗಿ ಗ್ರೋತ್ ಕಾಣುತ್ತೆ. ಸೊ ಇದೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಲಾರ್ಜ್ ಕ್ಯಾಪಲ್ಲಿರುವ ಸಲಹೆಗಳು. ಸೊ ನೀವೇನಾದರೂ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟವಾಗಿದ್ದರೆ, so please subscribe my channel and share and comment in this channel. Thank you.